ಬಸವಣ್ಣನವರು ಹೇಗಿದ್ರು ಅಂತ ನನಗೆ ಗೊತ್ತಿಲ್ಲ ಸಭಾಧ್ಯಕ್ಷರೇ. ಆದ್ರೆ 5 ವರ್ಷಗಳ ಕಾಲ ಯಾವ ಜಾತಿ ಅಂತ ನಮ್ಮನ್ನ ಕೇಳದೆ ಸಿದ್ಧಗಂಗಾ ಕ್ಷೇತ್ರ ಮಠದಲ್ಲಿ ಸೀಟನ್ನ ಕೊಟ್ಟು ನನ್ನಂತ ಬಡವರಿಗೆ ದಾರಿದೀಪವಾದ ಶಿವಕುಮಾರ ಸ್ವಾಮೀಜಿಗಳೇ ನಮ್ಮಂತರ ಪಾಲಿಗೆ ಬಸವಣ್ಣನವರು ಅಂತ ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ನಾನು ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರಿಗೆ, ಎಲ್ಲ ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿನಂತಿಸ್ತೇನೆ. ಶಿವಕುಮಾರ ಸ್ವಾಮೀಜಿಯವರು ವಿಶೇಷವಾಗಿ ಉತ್ತರ ಕರ್ನಾಟಕದ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 1 ವರ್ಷ ಸಿದ್ಧಗಂಗಾ ಮಠದಲ್ಲಿ ಅಕ್ಷರ ಕಲಿತಾ ಇದ್ದಾರೆ, ಅನ್ನ ಪಡಿತಾ ಇದ್ದಾರೆ. ಸೊ ಶಿವಕುಮಾರ ಸ್ವಾಮೀಜಿ ಅವರಿಗೆ ನಮಗೆ ಬಹಳಷ್ಟು ವರ್ಷಗಳಿಂದ ಒಂದು ನೋವಿದೆ. ಬಸವಣ್ಣನ ತತ್ವಗಳನ್ನ ನಮ್ಮಂತವರಿಗೆ ತಿಳಿಸಿಕೊಟ್ಟಂತ ಶಿವಕುಮಾರ ಸ್ವಾಮೀಜಿ ಅವರಿಗೆ ಭಾರತ ರತ್ನ ಬರಲಿಲ್ವೇ ಅಂತ ನೋವಿದೆ. ನಾನೆಲ್ಲರಿಗೂ ವಿನಂತಿಸ್ತೀನಿ ಸಭಾಧ್ಯಕ್ಷರೇ, ಶಿವಕುಮಾರ ಸ್ವಾಮೀಜಿ ಅವರಿಗೆ ಭಾರತ ರತ್ನದಿಂದ ಹೆಸರು ಬರೋ ಅವಶ್ಯಕತೆ ಇಲ್ಲ. ಭಾರತ ರತ್ನಕ್ಕೇನಾದ್ರೂ ಗೌರವ ಹೆಚ್ಚಾಗಬೇಕು ಅಂದ್ರೆ ಶಿವಕುಮಾರ ಸ್ವಾಮೀಜಿ ಅವರಿಗೆ ಅದು ಒಲಿಬೇಕು ಅಂತ ನಾನು ಆ ದೇವರಲ್ಲಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ಮತ್ತೊಂದು ವಿನಂತಿಸ್ತೇನೆ. ಉತ್ತರ ಕರ್ನಾಟಕದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಿದ್ಧಗಂಗಾ ಮಠದಲ್ಲಿ ಆಶ್ರಯ ಕೊಟ್ಟಿದ್ದಾರೆ. ದಯವಿಟ್ಟು ಈ ಸಭಾ ಅಂಗಣದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರ ಹಾಕಿ ಮತ್ತೆ ಹೊಸದಾಗಿ ಆಗ್ತಿರ್ತಕ್ಕಂಥ ಏರ್ಪೋರ್ಟ್ಗೆ ದಯವಿಟ್ಟು ಶಿವಕುಮಾರ ಸ್ವಾಮೀಜಿಯವರ ಹೆಸರಿಡಬೇಕು ಅಂತ ವಿನಂತಿಸ್ತಾ, ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ